ನಾವೀಗ ವೊಲಟೈಲ್ ಲಿಕ್ವಿಡ್ ತಗೊಂಡಿದ್ದೀವಿ. ಈಗ ರೂಮ್ ಟೆಂಪ್ರೇಚರಲ್ಲಿ ಎಕ್ಸ್ಪರಿಮೆಂಟ್ ಕ್ಯಾರಿ ಮಾಡ್ತಾ ಇದ್ದೀನಿ. ಟೆಂಪ್ರೇಚರ್ 20 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳಿ. ಇದೇ ಸೇಮ್ ಎಕ್ಸ್ಪರಿಮೆಂಟ್, ಸೇಮ್ ಕ್ವಾಂಟಿಟಿ ಆಫ್ ವಾಟರ್, ಮೇ ಬಿ 250 ml ಆಫ್ ವಾಟರ್, ಇಲ್ಲೂ 250 ml ಆಫ್ ವಾಟರ್ ತಗೊಂಡಿದ್ದೀನಿ ಅಂದ್ಕೊಳ್ಳಿ. ಇಲ್ಲಿ ಟೆಂಪ್ರೇಚರ್ 10 ಡಿಗ್ರಿ ರೈಸ್ ಮಾಡ್ತೀನಿ, 30 ಡಿಗ್ರಿ ಸೆಲ್ಸಿಯಸ್. ಅಂದರೆ ಇಲ್ಲಿ ಮೋರ್ ಆ್ಯಂಡ್ ಮೋರ್ ಮಾಲಿಕ್ಯೂಲ್ಸ್ ಗೆಟ್ ವಾಲಟೈಲ್. ಇಲ್ಲಿ ಜಾಸ್ತಿ ನೀರಿನ ಕಣಗಳು ಆವಿಯಾಗಿ ಹೋಗ್ತವೆ. ಬಿಕಾಸ್ ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್, ಸೊ ರೇಟ್ ಆಫ್ ಎವಾಪರೇಷನ್ ಈಸ್ ಆಲ್ಸೋ ಇನ್ಕ್ರೀಸಸ್. ಅಂದರೆ ನಿಮಗೆ ಕೈನೆಟಿಕ್ ಪಾಠದಲ್ಲಿ ಹೇಳ್ಕೊಡ್ತೀವಿ, ಎವ್ರಿ 10 ಡಿಗ್ರಿ ರೈಸ್ ಇನ್ ಟೆಂಪ್ರೇಚರ್ ರೇಟ್ ಆಫ್ ರಿಯಾಕ್ಷನ್ ಮೇ ಬಿ ಡಬಲ್ಸ್ ಆರ್ ಟ್ರಿಪಲ್ಸ್ ಅಂತ. ಅಂದರೆ ಪ್ರತಿ ಸಲ 10 ಡಿಗ್ರಿ ಟೆಂಪ್ರೇಚರನ್ನು ರೈಸ್ ಮಾಡೋದ್ರಿಂದ ರಿಯಾಕ್ಷನ್ ವೇಗ 10 ಅಥವಾ 10ಕ್ಕಿಂತ ಜಾಸ್ತಿ 20 ಪಟ್ಟು ವೇಗ ಜಾಸ್ತಿ ಆಗ್ಬೋದು ಅಂತ. ಹಾಗಾಗಿ ನಮಗೆ ವೇಪರ್ ಪ್ರೆಷರ್ ಅನ್ನೋದು ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಎಸ್ ಆಫ್ ಕೋರ್ಸ್, ಆ್ಯಸ್ ಅ ಟೆಂಪ್ರೇಚರ್ ಜಾಸ್ತಿ ಆದಾದಂಗೆಲ್ಲ ಏನಾಗುತ್ತೆ, ಇಂಟರ್ಮೋಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಾಂಡ್ ಏನಿರುತ್ತಲ್ಲ ಬ್ರೇಕ್ ಆಗಿಬಿಡುತ್ತೆ. ಮೋರ್ ಆ್ಯಂಡ್ ಮೋರ್ ಮಾಲಿಕ್ಯೂಲ್ಸ್ ಗೆಟ್ ಫ್ರೀ ಆಗ್ತಾರೆ. ದಟ್ಸ್ ವೈ ಮೋರ್ ಆ್ಯಂಡ್ ಮೋರ್ ಮಾಲಿಕ್ಯೂಲ್ಸ್ ಗೆಟ್ ಇವಾಪರೇಷನ್ ಆಗ್ತಾರೆ. ಹಾಗಾಗಿಬಿಟ್ಟು ವೇಪರ್ ಪ್ರೆಷರ್ ಏನಾಯಿತು, ಡಿಪೆಂಡ್ಸ್ ಆನ್ ದ ಟೆಂಪ್ರೇಚರ್ ಆಯಿತು. ವೇಪರ್ ಪ್ರೆಷರ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಹಾಗಾಗಿ ಇದರಿಂದ ಹೊರಗಡೆ ಬರೋಕ್ಕೋಸ್ಕರ ನಾವೇನು ಮಾಡ್ತೀವಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರನ್ನು ಕಲಿಬೇಕು. ಯಾಕೆ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಬಿಟ್ಬಿಟ್ಟು ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರನ್ನು ಕಲಿತಾ ಇದ್ದೀವಿ ಅಂತ ನೋಡ್ಕೋಬೇಕು. ಈಗ ನೋಡಿ, ಫಸ್ಟ್ ಬೀಕರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಸೇಮ್ 20 ಡಿಗ್ರಿ ಸೆಲ್ಸಿಯಸಲ್ಲಿ ಎಕ್ಸ್ಪರಿಮೆಂಟ್ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಹಿಯರ್ 5 ಗ್ರಾಮ್ ಆಫ್ ಶುಗರ್ ಹಾಕ್ತಾ ಇದ್ದೀನಿ, 2 ಗ್ರಾಮ್ ಆಫ್ ಶುಗರ್ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು 10 ಮಾಲಿಕ್ಯೂಲ್ಸ್ ಅಷ್ಟು ಸೊಲ್ಯೂಟ್ ಪಾರ್ಟಿಕಲ್ಸ್ ಏನಾಗ್ತಿದೆ, ಆಕ್ಯುಪೈಸ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಅಲ್ಲಿ ಬಂದು ಆಕ್ಯುಪೈ ಆಗಿದ್ದಾರೆ. ಸೊ ಈಗ ನಮಗೆ ಬಿಗಿನಿಂಗ್ ಕೇಸಲ್ಲಿ ಎಷ್ಟಿತ್ತು, 200 mm ಆಫ್ ಮೆರ್ಕ್ಯೂರಿ ಅಷ್ಟು ಪ್ರೆಷರ್ ಇತ್ತು ಪ್ಯೂರ್ ಸಾಲ್ವೆಂಟ್ ಇದ್ದಾಗ. ವೆನ್ ದ ನಾನ್ ವಾಲಟೈಲ್ ಸೊಲ್ಯೂಟ್ ಈಸ್ ಆಡೆಡ್ ಟು ದ ಸಾಲ್ವೆಂಟ್, ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಗೆಟ್ ಡಿಕ್ರೀಸಸ್. ಅಂದರೆ ನಾನ್ ವಾಲಟೈಲ್ ಸೊಲ್ಯೂಟನ್ನು ತಗೊಂಡ್ಬಿಟ್ಟು ಸಾಲ್ವೆಂಟಿಗೆ ಹಾಕಿದಾಗ ವೇಪರ್ ಪ್ರೆಷರು ಕಡಿಮೆ ಆಯಿತು ಅಂತ ಹೇಳ್ಕೊಟ್ಟೆ ನಾನೀಗ. ಈಗ ಇದೇ ಎಕ್ಸ್ಪರಿಮೆಂಟನ್ನು ನಾನು ಏನು ಮಾಡ್ತಾ ಇದ್ದೀನಿ, ಇನ್ಸ್ಟೆಡ್ ಆಫ್ 2 ಗ್ರಾಮ್ ಜಸ್ಟ್ ಐ ಆಮ್ ಇನ್ಕ್ರೀಸ್ ದ ಕ್ವಾಂಟಿಟಿ, 3 ಗ್ರಾಮ್ ಆಫ್ ಶುಗರ್ ಹಾಕ್ತೀನಿ. 3 ಗ್ರಾಮ್ ಆಫ್ ಶುಗರ್ ಹಾಕಿದಾಗ ಏನಾಗುತ್ತೆ, ಮೋರ್ ಆ್ಯಂಡ್ ಮೋರ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಆಕ್ಯುಪೈಸ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್. ಜಾಸ್ತಿ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಸರ್ಫೇಸ್ ಮೇಲೆ ಬಂದು ಆಕ್ರಮಣ ಆಗೋ ಜಾಸ್ತಿ ಆಗುತ್ತೆ. ಯಾಕಂದರೆ 2 ಗ್ರಾಮಲ್ಲಿ ಪಾರ್ಟಿಕಲ್ಸ್ಗಳ ಸಂಖ್ಯೆ ಕಡಿಮೆ ಇರುತ್ತೆ, 3 ಗ್ರಾಮಲ್ಲಿ ಏನಾಯಿತು, ಪಾರ್ಟಿಕಲ್ಗಳ ಸಂಖ್ಯೆ ಜಾಸ್ತಿ ಆಯಿತು. ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ಗಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಸಾಲ್ವೆಂಟ್ ಮಾಲಿಕ್ಯೂಲ್ಗಳು ಎವಾಪರೇಷನ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಹೌದಾ? ಅಂದರೆ ವೇಪರ್ ಪ್ರೆಷರ್ ಇನ್ನೂ ಕಡಿಮೆ ಆಯಿತು. ಇಲ್ಲಿ 195 ಬಂದಿದ್ರೆ ಇಲ್ಲಿ 180 ಬಂದಿರ್ಬೋದು, 180 mm ಆಫ್ ಮೆರ್ಕ್ಯೂರಿಗೆ ಬಂದಿರ್ಬೋದು. ಅಂದರೆ 195 ಇದು ಜಾಸ್ತಿ ಆಯಿತು, ಇನ್ನೂ ಕಡಿಮೆ ಬರುತ್ತೆ ನಮಗೆ. ಅಂದರೆ 195 ಬಂದಿತ್ತಲ್ಲ, ಮೋರ್ ಆ್ಯಂಡ್ ಮೋರ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಹಾಕ್ತೀವಿ ಅಂದರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ವೇಪರ್ ಸ್ಟೇಟಿಗೆ ಹೋಗೋದೇನಾಗುತ್ತೆ, ಕಡಿಮೆ ಆಗುತ್ತೆ. ನಮಗೆ ಲೋವರಿಂಗ್ ಆಫ್ ವೇಪರ್ ಪ್ರೆಷರು ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್. ನೀವು ಎಷ್ಟು ಸೊಲ್ಯೂಟ್ ಪಾರ್ಟಿಕಲ್ಸನ್ನು ಹಾಕಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವಿನಃ, ಬಟ್ ನಾಟ್ ಡಿಪೆಂಡ್ಸ್ ಆನ್ ಇಟ್ಸ್ ನೇಚರ್ ಅಥವಾ ಇಟ್ಸ್ ಐಡೆಂಟಿಟಿ, ಇಟ್ಸ್ ಕೆಮಿಕಲ್ ನೇಚರ್ ಅಂತಲೂ ಕರಿತೀವಿ. ಅಂದರೆ ಅದು ಹಾಕಿರೋ ಮಾಲಿಕ್ಯೂಲ್ ಅಯಾನ್ ಆಗಿತ್ತಾ, ಅಥವಾ ಫ್ರೀ ರೆಡಿಕಲ್ ಆಗಿತ್ತಾ, ಅಥವಾ ಮಾಲಿಕ್ಯೂಲ್ ಸ್ಟೇಟಲ್ಲಿತ್ತಾ, ಅಥವಾ ಆಟಮ್ ಸ್ಟೇಟಲ್ಲಿತ್ತಾ, ಅದು ಯಾವುದೂ ನೋಡೋದಿಲ್ಲ. ಎಷ್ಟು ಪಾರ್ಟಿಕಲ್ಸ್ ಇತ್ತು ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾನು ಆವಾಗಲೇ ಏನು ಕೊಟ್ಟೆ, ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ಗೆ ಫಾರ್ಮುಲಾ ಕೊಟ್ಟೆ, P0 - P ಅಂತ. ಹಾಗಾಗಿ ಲೋವರಿಂಗ್ ಆಫ್ ವೇಪರ್ ಪ್ರೆಷರು ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಅಂಡ್ ಆಲ್ಸೋ ಡಿಪೆಂಡ್ಸ್ ಆನ್, ಇಲ್ಲಿ ನೋಡ್ಕೋಬೇಕು, ಅಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಪಾರ್ಟಿಕಲ್ಸ್. ಅಲ್ಲಿ ಪಾರ್ಟಿಕಲ್ಸ್ಗಳು ಎಷ್ಟಿದ್ದಾರೆ, ಡಿಪೆಂಡ್ಸ್ ಆನ್ ನಂಬರ್ ಆಫ್ ಪಾರ್ಟಿಕಲ್ಸ್, ಸೊಲ್ಯೂಟ್ ಪಾರ್ಟಿಕಲ್ಸ್, ಬಟ್ ನಾಟ್ ಆನ್ ಇದು ಇಟ್ಸ್ ನೇಚರ್. ಅಂದರೆ ನೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ, ನಂಬರ್ ಆಫ್ ಪಾರ್ಟಿಕಲ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿಬಿಟ್ಟು ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಏನಿತ್ತಲ್ಲ, ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಇರೋದ್ರಿಂದ ನಾವು ವ್ಯಾಲ್ಯೂಸ್ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರನ್ನು ತಗೊಳ್ತೀವಿ. ದಿಸ್ ಈಸ್ ದ ಫಾರ್ಮುಲಾ ರಿಲೇಟೆಡ್ ಟು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರು. ಅಂದರೆ ವೇಪರ್ ಪ್ರೆಷರು ಕಡಿಮೆ ಆಗೋದು ಯಾರಿಗೆ ಸಂಬಂಧ ಹೊಂದಿತ್ತು ಅಂತ ಅರ್ಥ. ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಕಡಿಮೆ ಆಗೋದು ನಾವು ಹಾಕುವ ಸೊಲ್ಯೂಟ್ ಪಾರ್ಟಿಕಲ್ ಸಂಖ್ಯೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿಬಿಟ್ಟು ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರನ್ನು ತಗೊಳ್ತಾ ಇದ್ದೀವಿ. ಏನಂತ ಕರಿತೀವಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಈಗ ಡಿವೈಡ್ ಸೈನ್ ಇದ್ರೆ ನಾವೇನಂತ ಓದ್ಕೋಬೇಕು, ರೇಷಿಯೋ ಅಂತ ಓದ್ಕೋಬೇಕು. ಇಟ್ ಈಸ್ ಅ ರೇಷಿಯೋ ಆಫ್ ಮೇಲಿನ ಫಾರ್ಮುಲಾ ಏನು, ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಟು
the vapor pressure of pure solvent. ಇದು ಸಾಲ್ವೆಂಟ್ ಅಂದರೆ ಏನು ಹಾಕಿಲ್ಲ, ಸಲ್ಯೂಟ್ ಹಾಕಿಲ್ಲ ಅಂತ ಅರ್ಥ. ಇದು ಆಲ್ರೆಡಿ ಸಲ್ಯೂಟನ್ನು ಹಾಕಿದ್ದೀವಿ ಅಂತ ಅರ್ಥ. ಅಂದರೆ ಪ್ರೆಷರು ಕೂಡ ಏನಾಗಿರುತ್ತೆ, ಪ್ರೆಷರ್ ಸೇಮ್ ಎಕ್ಸ್ಟೆಂಟಲ್ಲೇ ಇರ್ತದೆ. ಇದು ಪ್ರೆಷರ್ ಟರ್ಮ್, ಇದು ಪ್ರೆಷರ್ ಟರ್ಮ್ ಮೇ ಬಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗ್ಬಿಟ್ಟು ಇದು ಇಂಡಿಪೆಂಡೆಂಟ್ ಆನ್ ಟೆಂಪ್ರೇಚರ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಅಂದರೆ ನಮಗೆ ವೇಪರ್ ಪ್ರೆಷರ್ ಗೊತ್ತಾದ ಮೇಲೆ ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರನ್ನು ನೋಡ್ಕೋಬೇಕು. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಇಟ್ ಈಸ್ ದ ರೇಷಿಯೋ ಆಫ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್. ಇದು ಸೊಲ್ಯೂಷನ್ ಇಂದ ಎಷ್ಟು ಲೋವರ್ ಆಯಿತು ಅಂತ ಟು ದ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು P0 ಮೈನಸ್ P ಡಿವೈಡೆಡ್ ಬೈ P0 ಅಂತ ಆಯಿತು. ಅಂದರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ನಥಿಂಗ್ ಬಟ್ a ratio of two pressures. Ratio of two pressures which change to the same extent with temperature. ಅಂದರೆ ಪ್ರೆಷರು ರೇಷಿಯೋ ಎರಡು ಪ್ರೆಷರ್ಸ್ ಇರೋದ್ರಿಂದ ಪ್ರೆಷರ್ ಟರ್ಮು ನಮಗೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗ್ಬಿಟ್ಟು ಏನು ಮಾಡುತ್ತೆ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರು ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್. ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್. ಬಟ್ ನಮಗೆ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಏನಿತ್ತಲ್ಲ, ದಟ್ ಈಸ್ ಡಿಪೆಂಡೆಂಟ್ ಆನ್ ಟೆಂಪ್ರೇಚರ್. ಸೊ ಇವೆರಡೂ ನೀವು ಅರ್ಥ ಮಾಡ್ಕೋಬೇಕು. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ, ಆದರೆ ಲೋವರಿಂಗ್ ಆಫ್ ವೇಪರ್ ಪ್ರೆಷರು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಇವೆರಡು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಲಾ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರನ್ನು ಹೇಳ್ತಾ ಇದ್ದೀನಿ. ಸೊ ರೌಲ್ಸ್ ಲಾ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಏನಂತ ನಾವೀಗ ತಿಳ್ಕೋಬೇಕು. ಇಲ್ಲಿ ನೋಡಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರು ಈಸ್ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ರೌಲ್ಸ್ ಏನು ಹೇಳ್ತಾನೆ, ವೆನ್ ಎ ನಾನ್ ವಾಲಟೈಲ್ ಸೊಲ್ಯೂಟ್ ಈಸ್ ಆ್ಯಡೆಡ್ ಟು ಎ ವಾಲಟೈಲ್ ಸಾಲ್ವೆಂಟ್. ನಾನ್ ವಾಲಟೈಲ್ ಸೊಲ್ಯೂಟನ್ನು ತಂದುಬಿಟ್ಟು ವಾಲಟೈಲ್ ಸಾಲ್ವೆಂಟ್ಗೆ ಹಾಕಿದಾಗ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ನು ಈಸ್ ಈಕ್ವಲ್ ಟು ದಿ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸೊಲ್ಯೂಟ್ ಅಂತ ಹೇಳ್ಕೊಡ್ತಾನೆ. ಅಂದರೆ ವೇಪರ್ ಪ್ರೆಷರ್ ಏನು ಕಡಿಮೆ ಆಗುತ್ತಲ್ಲ, ಆ ವೇಪರ್ ಪ್ರೆಷರ್ ಕಡಿಮೆ ಆಗೋದು ಅಂದರೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಏನು ಕಡಿಮೆ ಆಗುತ್ತಲ್ಲ, ಅದು ಯಾರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಥವಾ ಅದು ಯಾರಿಗೆ ಈಕ್ವಲ್ ಆಗಿರುತ್ತೆ ಅಂದರೆ ನಾವು ಹಾಕೋ ಸೊಲ್ಯೂಟ್ ಪಾರ್ಟಿಕಲ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಈ ಸ್ಟೇಟ್ಮೆಂಟನ್ನು ನಾವು ಏನಂತ ಕರಿತೀವಿ, ರೌಲ್ಸ್ ಲಾ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಅಂದರೆ ಸ್ಟೇಟ್ಮೆಂಟ್ ಏನಿರುತ್ತೆ, ವೆನ್ ಎ ನಾನ್ ವಾಲಟೈಲ್ ಸೊಲ್ಯೂಟ್ is added to a volatile solvent, the relative lowering of vapor pressure is equal to mole fraction of the solute. ಅದ್ರ ಫಾರ್ಮುಲಾನೇ ಇದು, P0 minus P divided by P0 is equal to Chi V.